ಶ್ರೀ ಗುರುಭ್ಯೋ ನಮಃ. ಕೇಶವನಾಮ 25ನೇ ನುಡಿ. ಆಯ್ತಾ? ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ಥಿಯಿಂದ ಸಲಹುವ ಕರ್ತೃಕೇಶವ. ಸತ್ಯವಾದ ನಾಮಗಳು. ಸತ್ಯ ಅಂತಂದ್ರೆ ಭಗವಂತಂದು ಏನೇನೆಲ್ಲ ಇವಾಗ ವೇದಗಳು ಫಾರ್ ಎಕ್ಸಾಂಪಲ್ ತಗೊಂಡ್ವಿ ಅಂದರೆ ವೇದಗಳಾಗಿರ್ಬೋದು ಅಥವಾ ವೈದಿಕ ಗ್ರಂಥಗಳು ಅಂತ ಹೇಳ್ತೀವಿ. ಉಪನಿಷತ್ಸು, ಪುರಾಣಗಳು, ಇದೆಲ್ಲ ಏನು ಹೇಳ್ತೀವಿ ಅದೆಲ್ಲ ವೈದಿಕ ಗ್ರಂಥಗಳು ಅಂತ ಬರುತ್ತೆ. ಬ್ರಹ್ಮಸೂತ್ರ, ಆಮೇಲೆ ಭಾಗವತ, ಮಹಾಭಾರತ, ಏನೇನೆಲ್ಲ ಇದೆಯಲ್ಲ, ರಾಮಾಯಣ ಇರ್ಬೋದು, ಪ್ರತಿಯೊಂದು ಈ ವೈದಿಕ ಗ್ರಂಥಗಳು. ಇದರಲ್ಲಿ ಸ್ವರ ಇರ್ಬೋದು ಅಥವಾ ಯಾವುದೇ ವರ್ಣ ಅಂದ್ರೆ ಏನು, ಒಂದು ಲೆಟರ್ ಅಂತ. ಆಯ್ತಾ? ಯಾವುದೇ ಒಂದು ಸಿಂಗಲ್ ಲೆಟರು. ಇವಾಗ ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೋದ ಅಂತ ಇರುತ್ತೆ ಅಂದ್ರೆ ಆ ರ ಮ ಅದೆಲ್ಲ ಏನದು ವರ್ಣ ಅಂತ ಹೇಳ್ತೀವಿ, ಲೆಟರ್ಸ್. ಆಯ್ತಾ? ಅದಿರ್ಬೋದು. ಅಥವಾ ಪದ ಅಂದ್ರೆ ವರ್ಡ್. ರಾಮ ಅನ್ನುವಂಥದ್ದು ಒಂದು ಪದ. ಆಯ್ತಾ? ವಾಕ್ಯ ಅಂದ್ರೆ ಏನು? ಸೆಂಟೆನ್ಸ್ ಅಂದ್ರೆ ಕಂಪ್ಲೀಟ್. ರಾಮ ಕಾಡಿಗೆ ಹೋದನು. ಆ ರೀತಿ ಒಂದೇ ಒಂದು ಸ್ವರ ಇರ್ಬೋದು ಅಥವಾ ವರ್ಣ ಅಂದ್ರೆ ಲೆಟರ್ ಅಥವಾ ಪದ, ವರ್ಡ್, ವಾಕ್ಯ, ಸೆಂಟೆನ್ಸ್ ಯಾವುದು ಕೂಡ ವ್ಯರ್ಥ ಅಂದ್ರೆ ವೇಸ್ಟ್ ಅನ್ನೋವಂಥದ್ದಿಲ್ಲ. ಆ ರೀತಿ ಅಷ್ಟು ಕಂಪ್ಲೀಟ್ ಆಗಿದೆ ಅದು. ಆಯ್ತಾ? ಮತ್ತೆ ಯಾವುದು ಕೂಡ ಅರ್ಥನೇ ಇಲ್ಲಪ್ಪ ಇದಕ್ಕೆ, ಯಾಕೋ ಸ್ವಲ್ಪ ಕಡಿಮೆ ಅರ್ಥ ಇದೆ ಕಂಪೇರ್ ಟು ದ ಫಸ್ಟ್ ಸೆಂಟೆನ್ಸು, ಸೆಕೆಂಡ್ ಸೆಂಟೆನ್ಸ್ ಹ್ಯಾಸ್ ಗಾಟ್ ಲಿಟಲ್ ಲೆಸ್ ಮೀನಿಂಗ್ ಅನ್ನೋ ಥರನೂ ಇಲ್ಲ, ಅಥವಾ ಲೆಸ್ ವೆಯ್ಟೇಜ್ ಇದೆ ಅದಕ್ಕೆ ಅನ್ನೋ ರೀತಿನೂ ಇಲ್ಲ. ಎವ್ರಿ ವರ್ಡ್ ಹ್ಯಾಸ್ ಗಾಟ್ ದ ಈಕ್ವಲ್ ವೆಯ್ಟೇಜ್. ಆ ರೀತಿ ಇರೋವಂಥದ್ದು. ಅಥವಾ ಇನ್ನು ಏನಾದರೂ ಬೇರೆ ರೀತಿ ತಗೊಂಡ್ರೆ, ಥರ್ಡ್ ಸಿನಾರಿಯೋ, ಅರ್ಥನೇ ಇಲ್ಲ, ನಾವು ಸ್ವಲ್ಪ ಆರಾಮಾಗಿ ಮ್ಯೂಸಿಕಲ್ ಆಗಿ ಹೇಳೋಣ ಅಂತ ಹೇಳಿಬಿಟ್ಟು ಉಚ್ಚಾರಣೆ ಸೌಕರ್ಯಕ್ಕೆ, ಉಚ್ಚಾರಣೆ ಅಂದರೆ ನಾ ಪ್ರೊನೌನ್ಸಿಯೇಷನ್ ಮಾಡ್ತೀನಿ, ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಫ್ರೆಂಡ್ಲಿ ಆಗಿರಲಿ ಅಂತ ಅದನ್ನ ಮಾಡೋದಕ್ಕೆ ಹೊರಟಿರೋ ಅಂಥ ಸೆಂಟೆನ್ಸ್ಗಳಲ್ಲ. ಒಂದು ಸಿಂಗಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ದುರ್ಗಾ ಸಪ್ತಶತಿ ಅಂತ ಏನು ಹೇಳ್ತೀವಿ, ದೇವಿ ಮಹಾತ್ಮ್ಯ ಅಂತ. ಅದರಲ್ಲಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತೀವಿ. ಅಂದರೆ 3 ಸರಿ ಬಂತು. ನಮಸ್ತಸ್ಯೈ 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 ನಮೋ ನಮಃ. ಎಲ್ಲದರಲ್ಲೂ ಹಾಗೆ ಬರುತ್ತೆ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾಕೆ ಹೇಳ್ತಾ ಇದ್ದಾರೆ? ಒಂಥರ ಹೇಳಕ್ಕೆ ಚೆನ್ನಾಗಿರುತ್ತಲ್ಲ. ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ಒಂದ್ಸರಿ ಏನಿದ್ರ ಮೀನಿಂಗ್ ಏನು? ಅಮ್ಮ ನಿನಗೆ ನಮಸ್ಕಾರ, ಅಮ್ಮ ನಿನಗೆ ನಮಸ್ಕಾರ, ಅಮ್ಮ ನಿನಗೆ ನಮಸ್ಕಾರ ಅಂತ 3 ಸರಿ ನಮಸ್ಕಾರ ಮಾಡ್ಬೇಕಾ ಅವಳಿಗೆ? ಒಂದ್ಸರಿ ಅಮ್ಮ ನಿನಗೆ ನಮಸ್ಕಾರ ಹೇಳಿದ್ರೆ ಆಯ್ತಲ್ವಾ? ಯಾಕೆ 3 ಸರಿ ನಮಸ್ತಸ್ಯೈ 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 ಅಂತ ಹೇಳ್ತೀವಿ ಅಂತಂದರೆ ಇಟ್ ಈಸ್ ನಾಟ್ ಬಿಕಾಸ್ ಮ್ಯೂಸಿಕಲ್ ಆಗಿ ಮೆಲೋಡಿಯಸ್ ಆಗಿ ಬರಲಿ ನಾವು ಹೇಳಬೇಕಾದ್ರೆ ಅಂತ ಅಲ್ಲ. ಅದರಲ್ಲಿ ದೆರ್ ಈಸ್ ಅ ರೀಸನ್ ಬಿಹೈಂಡ್ ದಟ್. ಯಾಕೆ ಆ ರೀತಿ? ಮಾರ್ಕಂಡೇಯ ಪುರಾಣ, ಇಟ್ ಕಮ್ಸ್ ವಿತ್ ಇನ್ ಮಾರ್ಕಂಡೇಯ ಪುರಾಣ. ಆಯ್ತಾ? ದೇವಿ ಮಹಾತ್ಮ್ಯ ಅದರಲ್ಲಿ ಇದು ಬರುತ್ತೆ. ದೇವತೆಗಳೆಲ್ಲ ಸ್ತುತಿ ಮಾಡೋದು ದೇವಿನ. ಆಗ ಈ ರೀತಿ ಹೇಳ್ತಾರೆ ನಮಸ್ತಸ್ಯೈ ನಮಸ್ತಸ್ಯೈ. ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತಂದರೆ ನಮಸ್ತಸ್ಯೈ 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 3 ಸರಿ ಇದೆಯಲ್ವಾ? ಒಂದು ಸಾತ್ವಿಕವಾಗಿರೋ ದೇವಿಗೆ, ಎರಡನೇದು ರಾಜಸ ಗುಣ ಯಾರು ಕೊಡ್ತಾಳೆ ಅವಳೇ, ಮೂರನೇದು ತಾಮಸ ಗುಣ. ಅದಕ್ಕೋಸ್ಕರ ಅದರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಎಲ್ಲ ಜೀವಿಗಳಲ್ಲಿ ನೀನು ಹೇಗಿದ್ಯಾ ಗೊತ್ತಾ? ತಾಯಿ ಥರ ಇದೆಯಾ ನೀನು ಅಂತ. ತಾಯಿ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಸಾತ್ವಿಕವಾಗಿರೋ ತಾಯಂದ್ರಲ್ಲಿ, ಫಾರ್ ಎಕ್ಸಾಂಪಲ್ ಸಾತ್ವಿಕ ಅಂದರೆ ಗುಡ್ನೆಸ್. ಆ ತಾಯಂದ್ರೆ ಏನು ಮಾಡ್ತಾರೆ ಗೊತ್ತಾ? ಮದರ್ ಅವಳೇನು ಮಾಡ್ತಾಳೆ ಅಂದರೆ, ಮಗುಗೆ ಅವಳು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ. ಏನು ಅಂದ್ಕೋತಾಳೆ ಅವಳು ಅಂತಂದರೆ, ನನ್ನ ಮಗು ಮುಂದೆ ದೊಡ್ಡವನಾದ್ಮೇಲೆ ಅವರು ದೇಶಕ್ಕೆ ಒಂದು ಒಳ್ಳೆ ಅಸೆಟ್ ಆಗಬೇಕು, ಒಳ್ಳೆ ದೇಶಭಕ್ತಿ ಅನ್ನುವಂಥದ್ದು ಅವ್ರ ಹತ್ರ ಇರಬೇಕು ಅಲ್ವಾ? ರಾಷ್ಟ್ರ ಪ್ರೇಮ ಅನ್ನುವಂಥದ್ದು ಇರಬೇಕು, ಮತ್ತು ದೊಡ್ಡವ್ರಿಗೆಲ್ಲ ಗೌರವ ಕೊಡುವಂಥ ಮಗು ಆಗಿರಬೇಕು, ಎಲ್ಲ ರೀತಿ ಭಗವಂತನ ಭಕ್ತ ಆಗಿರಬೇಕು. ಈ ರೀತಿ ತುಂಬ ಗುಡ್ನೆಸ್, ಮೋಡ್ ಆಫ್ ಗುಡ್ನೆಸ್ಸಲ್ಲಿ ಯೋಚನೆ ಮಾಡ್ತಾಳೆ ತಾಯಿ. ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಅದನ್ನು ಸಾತ್ವಿಕವಾಗಿರೋ ತಾಯಿ ಯೋಚನೆ ಮಾಡ್ತಾಳೆ. ದಟ್ ಈಸ್ ಮೋಸ್ಟ್ ವೆಲ್ಕಮ್.
ಅಂದರೆ ಮಾಡ್ಬೋದು ಅಂಥ ತಾಯಿನ ಆ ರೀತಿ ಬುದ್ಧಿ ನಮಗೆ ಕೊಡಮ್ಮ ತಾಯಿ ಅಂತ ನಾವು ಕೇಳ್ಕೋಬೇಕು. ಅದು ಫಸ್ಟ್ ನಮಸ್ತಸ್ಯೈ. ಅಮ್ಮ ನನಗೆ ಸಾತ್ವಿಕವಾಗಿರೋ ಬುದ್ಧಿ ಕೊಡು. ಸಾತ್ವಿಕ ಆಗಿರೋ ತಾಯಿ ಅಂದರೆ ಹೇಗೆ ಯೋಚನೆ ಮಾಡ್ತಾರೆ ಆ ರೀತಿ ಯೋಚನೆ ಮಾಡೋ ಥರ ಮಾಡು ನನಗೆ ಅಂತ. ಎರಡನೇ ನಮಸ್ತಸ್ಯ ಏನು ಗೊತ್ತಾ, ಅಕಸ್ಮಾತ್ ನಾನು ರಾಜಸವಾಗಿ ಯೋಚನೆ ಮಾಡ್ತಿದ್ರೆ ಅಂದರೆ ಮೋಡ್ ಆಫ್ ಪ್ಯಾಷನ್ ಅಂತ ಹೇಳ್ತೀವಿ. ನಮಗೆ ನಮ್ಮ ಮಕ್ಕಳು ದೇಶಭಕ್ತರಾಗೋದು ಬೇಕಾಗಿಲ್ಲ, ಭಗವಂತನ ಭಕ್ತರಾಗೋದು ಬೇಕಾಗಿಲ್ಲ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ನಾವೇನು ಯೋಚನೆ ಮಾಡ್ತೀವಿ ಅಂದರೆ ರಾಜಸ ತಾಯಂದರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಮೋಡ್ ಆಫ್ ಪ್ಯಾಷನಲ್ಲಿರುವಂಥವ್ರು ನನ್ನ ಮಗ ದೊಡ್ಡವನಾಗಿ ಒಳ್ಳೆ ರ್ಯಾಂಕ್ ತೆಗಿಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಅವನಿಗೆ ಒಳ್ಳೆ ಕೆಲಸ ಸಿಗಬೇಕು, ಬೇಕಾದಂಗೆ ಸಂಪಾದನೆ ಮಾಡಬೇಕು, ಬೇಕಾದಂಗೆ ಮಜಾ ಮಾಡಬೇಕು, ಅವನಿಂದ ಬೇರೆಯವ್ರಿಗೆ ಉಪಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಆಗದೆ ಇದ್ರೆ ಬೇಕಾಗಿಲ್ಲ, ಅವನು ಮಜಾ ಮಾಡ್ಕೊಂಡಿದ್ರೆ ಸಾಕು. ಈ ರೀತಿ ಯೋಚನೆ ಮಾಡೋ ತಾಯಂದ್ರು ಯಾರು ಅಂದರೆ ರಾಜಸ ತಾಯಂದ್ರು. ಯಾರಿಗೆ ರಾಜಸ ಬುದ್ಧಿ ಇರುತ್ತೋ, ಯಾರು ಮೋಡ್ ಆಫ್ ಪ್ಯಾಷನಲ್ಲಿ ಇರ್ತಾರೋ ಅವ್ರು ಆ ರೀತಿ ಯೋಚನೆ ಮಾಡ್ತಾರೆ. ನಮಸ್ತಸ್ಯೆ ಅಂತ ಎರಡನೇ ಸರಿ ಯಾಕೆ ಹೇಳ್ತೀವಿ ಅಂದರೆ ಅಮ್ಮ ಆ ಬುದ್ಧಿ ನನಗೆ ಕೊಡಬೇಡ ನೀನು, ನನಗೆ ರಾಜಸ ಬುದ್ಧಿ ಇತ್ತು ಅಂದರೆ ದಯವಿಟ್ಟು ತೆಗೆದುಬಿಡು, ಸಾತ್ವಿಕ ಬುದ್ಧಿ ಕೊಡು ಅಂತ ಕೇಳೋದಿಕ್ಕೆ. ಇನ್ನು ಮೂರನೇ ನಮಸ್ತಸ್ಯ ಹೇಳ್ತೀವಲ್ಲ ಅದೇನಕ್ಕೆ ಅಂದರೆ ತಾಮಸ ತಾಯಂದ್ರು ಏನು ಮಾಡ್ತಾರೆ, ಎಷ್ಟೋ ಕಡೆ ನ್ಯೂಸ್ ಪೇಪರಲ್ಲಿ ನೋಡಿದ್ದೀವಿ, ನವಜಾತ ಶಿಶು ತೊಟ್ಟಿಲೆಲ್ಲೋ ಪತ್ತೆ ಆಯಿತು ಅಂತ ಅಲ್ವಾ. ಮಗು ಆಗ್ತಾನೆ ನ್ಯೂ ಬಾರ್ನ್ ಬೇಬಿ, ಅದನ್ನ ಏನು ಮಾಡ್ತಾಳೆ ಗೊತ್ತಾ ಅಮ್ಮ, ರೋಡಲ್ಲಿ ತೊಟ್ಟಿ ಎಲ್ಲಾದರೂ ಇದ್ದರೆ ಅಲ್ಲಿ ಬಿಸಾಕ್ ಹೋಗ್ಬಿಟ್ಟಿರ್ತಾಳೆ, ಅಥವಾ ಇನ್ನೆಲ್ಲೋ ಒಂದು ಕಡೆ ಗಾರ್ಬೇಜ್ ಹತ್ರ ಇಡೋದು ಒಂದು ಕಡೆ, ಇನ್ನೆಲ್ಲೋ ಒಂದು ಕಡೆ ಮರದ ಕೆಳಗಡೆ ಎಲ್ಲೋ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋದು. ತಾಯಿ ಅಲ್ವಾ. ಬಟ್ ಬೇರೆ ಅಮ್ಮಂದ್ರು, ಸಾತ್ವಿಕವಾಗಿರೋ ಅಮ್ಮಂದ್ರು ನಿದ್ದೆನೇ ಮಾಡಲ್ಲ ಪಾಪ. ಮಗು ನಿದ್ದೆ ಬರದೇ ಇದ್ರೆ ಅಮ್ಮಂದ್ರು ಎಷ್ಟು ಕಷ್ಟ ತಗೊಂಡು ಆ ಮಗುಗೆ ನಿದ್ದೆ ಬರೆಸ್ತಾರೆ. ಮಗು ಎಚ್ಚರಾಗಿದ್ರೆ ಅಮ್ಮಂದ್ರು ಎಚ್ಚರವಾಗಿರ್ತಾರೆ, ಮಗು ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಕೊಡ್ತಾರೆ ಸಾತ್ವಿಕ ಅಮ್ಮಂದ್ರು. ಆದರೆ ಅದೇ ತಾಯಿ ಅವಳು ಹೊಟ್ಟೆಯಿಂದ ಹುಟ್ಟಿರೋ ಮಗುನ ಏನು ಮಾಡ್ತಾಳೆ, ಹುಟ್ಟಿದ ತಕ್ಷಣ ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅದು ಯಾವ ತಾಯಿ ಅಂದರೆ ತಾಮಸ ಬುದ್ಧಿ. ಆ ತಾಮಸ ಬುದ್ಧಿ ಕೊಡೋದು ಯಾರು, ಇದೇ ದುರ್ಗೆನೆ. ಅದಕ್ಕೆ ಆ ದುರ್ಗೆಗೆ ನಮಸ್ತಸ್ಯೈ ಅಂತ ಕೇಳ್ಕೊತಾ ಇದ್ದಾರೆ ಮೂರನೇ ಸರಿ. ಅಮ್ಮ ದಯವಿಟ್ಟು ಆ ತಾಮಸ ಬುದ್ಧಿ ಮಾತ್ರ ಕೊಡಬೇಡ ನನಗೆ, ಸಾತ್ವಿಕವಾಗಿರೋ ಬುದ್ಧಿನ ಉಳಿಸು, ರಾಜಸ ಮತ್ತು ತಾಮಸವಾಗಿರೋ ಬುದ್ಧಿನ ನನ್ನಿಂದ ತೆಗೆದುಬಿಡು ಅಂತ ಹೇಳೋದಕ್ಕೆ ಮೂರು ಸರಿ ನಮಸ್ತಸ್ಯೈ 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 ನಮೋ ನಮಃ ಈ ರೀತಿ ಹೇಳೋದು ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಏನೋ ನಾನು ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಮೆಲೋಡಿಯಸ್ ಆಗಿರೋದಕ್ಕೆ ಹಾಡು ಹೇಳೋಕೆ ಚೆನ್ನಾಗಿರುತ್ತೆ ಅನ್ನೋರ ಥರ ಅವ್ರು ಕಂಪೋಸ್ ಮಾಡಲ್ಲ. ಅವ್ರು ಏನು ಕಂಪೋಸ್ ಮಾಡಿದ್ರು ಕೂಡ ಅರ್ಥ ಅನ್ನುವಂಥದ್ದಿರುತ್ತೆ, ವೆರಿ ಮೀನಿಂಗ್ಫುಲ್ಲಾಗಿ ಮಾಡಿರ್ತಾರೆ ಯಾವುದೇ ವೈದಿಕ ಗ್ರಂಥಗಳು ಆಯಿತಾ. ಮತ್ತು ಎಲ್ಲ ಶಬ್ದಗಳು ಏನಾಗಿರುತ್ತೆ, ಭಗವಂತನ್ನೇ ಪ್ರತಿಪಾದ್ಯ ಮಾಡ್ತಾ ಇರುತ್ತೆ, ಅಂದರೆ ಭಗವಂತನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, ನಥಿಂಗ್ ಎಲ್ಸ್. ಬೇರೆದನ್ನೆಲ್ಲ ಪ್ರೈಸ್ ಮಾಡಲ್ಲ, ಭಗವಂತನ್ನೇ ಬೇಡಿದರೆ ಎನ್ನೊಡೆಯನನ್ನೇ ಬೇಡುವೆ, ಇನ್ಯಾರೋ ಚಿಲ್ಲರೆ ಪಲ್ಲರೆ ಜನಗಳನ್ನೆಲ್ಲ ನಾನು ಬೇಡಲ್ಲ, ನಾನೇನಾದರೂ ಕೇಳದೆ ಅಂದರೆ ಭಗವಂತನ್ನೇ ಕೇಳ್ತೀನಿ, ಇನ್ಯಾರನ್ನೂ ಕೇಳಲ್ಲ ಅನ್ನೋ ರೀತಿ ಭಗವಂತನ್ನೇ ಪ್ರತಿಪಾದನೆ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಭಗವಂತನ ಮಹಾಮಹಿಮೆಗಳನ್ನ ತಿಳಿಸ್ಕೊಡೋದಕ್ಕೆ ಅಂತಲೇ ಈ ಕೇಶವನಾಮ ರಚನೆ ಆಗಿರುವಂಥದ್ದು. ಹಾಗಿರಬೇಕಾದ್ರೆ ಪ್ರತಿಯೊಂದು ಸತ್ಯವಾಗಿರುವಂಥ ಮಾತುಗಳು. ಕೆಲವೊಂದು ಸರಿ ಸ್ಟೇಜ್ ಮೇಲೆಲ್ಲ ನೋಡಿದ್ದೀರಾ, ಯಾರಾದರೂ ಗೆಸ್ಟನ್ನೆಲ್ಲ ವೆಲ್ಕಮ್ ಮಾಡಬೇಕಾದ್ರೆ ಆದರಪೂರ್ವಕ ಪ್ರಣಾಮಗಳು ಅಥವಾ ಸಾಕ್ಷಾತ್ ನಮಸ್ಕಾರಗಳು, ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀನಿ ಅಂತಾರೆ. ಎಲ್ಲಿ ದಂಡವತ್ ಪ್ರಣಾಮ ಮಾಡಿರ್ತಾರೆ, ಎಲ್ಲೂ ಮಾಡಿರಲ್ಲ. ಇನ್ನು ಅನಂತ ಕೋಟಿ ವಂದನೆಗಳು ಅಂತಾರೆ. ಒಂದು ಸರಿನೇ ಧನ್ಯವಾದ 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 ಅಂತ ಒಂದು 10 ಸರಿ ಹೇಳಿದ್ರೆ ನಮ್ಮ ಬಾಯಿ ಬಿದೋಗುತ್ತೆ. ಅಂಥದ್ರಲ್ಲಿ ಅನಂತ ಅಂದರೆ ಏನು, ಇನ್ಫೈನೈಟ್, ಅನಂತ ಕೋಟಿ ವಂದನೆಗಳು ಅಂತ ಹೇಳ್ತಾರೆ. ಅದು ಎಷ್ಟು ಸುಳ್ಳಾಗಿ ಒಂಥರ ಡ್ರಮ್ಯಾಟಿಕ್ ಆಗಿ ಮಾಡ್ತಾರಲ್ಲ ಅವರು. ಸೊ ಆ ರೀತಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತೀನಿ ಅಂತ ಹೇಳ್ತಾರೆ. ಅಂದರೆ ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ ಅಂತ. ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರಲ್ಲ, ಬಂದಿರೋ ಗೆಸ್ಟು ಪಾಪ, ಇವ್ರಿಗೊಂದು ಚಾನ್ಸ್ ಕೊಟ್ಟಿರ್ತಾರೆ, ಮೈಕಲ್ಲಿ ಇವರು ನಿರೂಪಣೆ ಮಾಡ್ಬೇಕನ್ನ ಆಯಿತಾ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು, ಈ ವರ್ಡಿಂಗ್ಸ್ದೆಲ್ಲ ಫ್ಲವರಿ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ, ಇದನ್ನೆಲ್ಲ ಉಪಯೋಗಿಸ್ತಾರೆ ಅವರು. ಬಟ್ ನಿಜವಾಗ್ಲೂ ಹೃದಯಪೂರ್ವಕವಾಗಿ ಬೈ ಹೋಲ್ ಹಾರ್ಟೆಡ್ನೆಸ್ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಾ, ಏನೋ ಕೆಲಸ ಕೊಟ್ಟಿದ್ದಾರೆ ಸದ್ಯ ಮುಗಿಸಿದ್ರೆ ಸಾಕಾಗಿದೆ ಅಂದ್ಕೊಂಡು ನಾವಿರ್ತೀವಿ. ಆದರೆ ಎಷ್ಟು ಡ್ರಾಮಾ ಮಾಡ್ತೀವಲ್ವ ನಾವು. ಆ ರೀತಿ ಮಾಡೋದಕ್ಕೆ ಹೊರಟಿರುವಂಥ ಶಾಸ್ತ್ರಗಳು ವೈದಿಕ ಶಾಸ್ತ್ರಗಳು ಅಲ್ಲ, ಭಗವಂತಂದೇ ಪ್ರತಿಪಾದ್ಯ ಮಾಡೋಕ್ಕೆ ಹೊರಟಿರುವಂಥದ್ದು. ಅದಕ್ಕೆ ಅಲ್ಲಿ ಏನು ಹೇಳ್ತಾರೋ ಅದೆಲ್ಲ ಸತ್ಯವಾಗಿರೋದು, ಭಗವಂತನ ಸತ್ಯವಾಗಿರೋ ಮಹಿಮೆಗಳು ಗೊತ್ತಾ. ಯಾವುದು ಸುಳ್ಳು ಪಳ್ಳು ಅಲ್ಲ. ಎಲ್ಲ ಫ್ರೀ ಬಿಡ್ತೀವಿ ಅಂತಾರೆ ಬಸ್ಸು, ಆಮೇಲೆ ಯಾವುದೋ ಒಂದು ಸರ್ಟೈನ್ ಸೆಟ್ ಆಫ್ ಇದನ್ನು ಕ್ಲಾಸನ್ನು ಮಾತ್ರ ಫ್ರೀ ಅಂತ ಹೇಳ್ತಾರೆ.
ಮಿಕ್ಕಿದ್ದೆಲ್ಲ ಇಲ್ಲ ನಿಮಗೆ ಫ್ರೀ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಡಬಲ್ ಇದಾಗಿ ಮಾತಾಡೋವಂಥದ್ದಲ್ಲ, ಆಯಿತಾ. ಸೊ ತುಂಬ ಆ ರೀತಿ ಎಲೆಕ್ಷನ್ ಟೈಮಲ್ಲಿ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳೋದೇ ಬೇರೆ. ಕರೆಂಟ್ ಫ್ರೀ ಅಂತಾರೆ, ಆಮೇಲೆ ಮನೆಗಳಿಗೆ ಮಾತ್ರ ಕರೆಂಟು, ಕಮರ್ಷಿಯಲ್ ಕರೆಂಟ್ ಫ್ರೀ ಅಲ್ಲ ಅಂತಾರೆ, ಏನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಮೆನಿ ಇದಿಟ್ಟಿರ್ತಾರಲ್ಲ ಕಂಡೀಷನ್ಸ್ ಅಪ್ಲೈ ಅಂತ. ಆ ರೀತಿ ಗೃಹಲಕ್ಷ್ಮಿದು ಟ್ಯಾಕ್ಸ್ ಪೇಯರ್ಸ್ಗಿಲ್ಲ ಅಂತಾರೆ, ಮಗ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ, ಗಂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅವ್ರಿಗೆ ಬರಲ್ಲ ಅಂತಾರೆ. ಈ ಥರ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಬಟ್ ಡಿಡ್ ದೇ ಎಕ್ಸ್ಪ್ಲೇನ್ಡ್ ದಿಸ್ ಬಿಫೋರ್? ಯಾವಾಗಲಾದರೂ ಆಶ್ವಾಸನೆ ಕೊಡ್ಬೇಕಾದ್ರೆ ಹೇಳಿದ್ರೆ ಅವ್ರಿಗೆ ಓಟ್ ಬರಲ್ಲ ಅಂತ ಗೊತ್ತು, ಅದಕ್ಕೆ ಅವ್ರು ಹೇಳೋದೇ ಇಲ್ಲ, ಆಮೇಲೆ ಈ ಥರ ನಾಟಕ ಆಡ್ತಾರೆ. ಬಟ್ ಭಗವಂತಂದು ಆ ರೀತಿ ಅಲ್ಲ. ಸತ್ಯವಾಗಿರೋ ಮಹಿಮೆಗಳ ಒಂದು ಏನೇ ತಗೊಳ್ಳಿ, ಕೃಷ್ಣಾವತಾರ ತಗೋತಿರೋ, ರಾಮಾವತಾರ ತಗೋತಿರೋ, ನರಸಿಂಹಾವತಾರ ತಗೋತಿರೋ, ನಾಟ್ ಜಸ್ಟ್ ಗ್ಲೋರಿಫೈ ಭಗವಂತ, ಸುಳ್ಳು ಪಳ್ಳು ಎಲ್ಲ ಏನು ಹೇಳಿಲ್ಲ. ನರಸಿಂಹ ಕಂಬ ಹೊಡ್ಕೊಂಡು ಬಂದ ಅಂತ, ನಿಜವಾಗ್ಲೂ ಕಂಬ ಹೊಡ್ಕೊಂಡು ಬಂದಿದ್ದಾನೆ ನರಸಿಂಹ. ಆ ರೀತಿ ಭಗವಂತನ ಮಹಿಮೆಗಳನ್ನ ಹೇಳುವಂಥದ್ದು ಇದೇ ಕೇಶವ ನಾಮಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಯಾರು ಹೇಳ್ತಾ ಇದ್ದಾರೆ? ಕನಕದಾಸರು ಹೇಳ್ತಾ ಇರೋದು. ಅದಕ್ಕೆ ನಿತ್ಯದಲ್ಲಿ ಪಠಿಸಬೇಕು. ಯಾವಾಗಲೋ ಒಂದ್ಸರಿ ನರಸಿಂಹ ಮೂವಿ ನೋಡ್ಕೊಂಬಂದಂಗಲ್ಲ, ನಿತ್ಯದಲ್ಲಿ ಪಠಿಸಬೇಕು ಅಂತ ಹೇಳ್ತಾರೆ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸಬೇಕು ಅಂದರೆ, ನಿತ್ಯ ಅಂದ್ರೇನು? ಡೈಲಿ ಅಂತ. ಡೈಲಿ ಹೇಳಬೇಕಾಯ್ತಾ? ಭಗವಂತನ ನಾಮ ತಗೋತಾ ಇರಬೇಕು. ಸ್ವಾಮಿ ಶ್ರೀಕೃಷ್ಣಾಯ ನಮಃ, ಸ್ವಾಮಿ ಶ್ರೀಕೃಷ್ಣಾಯ ನಮಃ, ಅಥವಾ ಶ್ರೀಹರಿ ಶ್ರೀಹರಿ ಶ್ರೀಹರಿ, ನರಸಿಂಹ ನರಸಿಂಹ, ಯಾವುದೋ ನಮ್ಗೆ ಯಾವ್ದು ಇಷ್ಟ ಬರುತ್ತೆ. ಎಷ್ಟೋ ಇನ್ಕಾರ್ನೇಷನ್ಸ್ ಗೊತ್ತಿದೆಯಪ್ಪ ನಮಗೆ. ಕೃಷ್ಣ ಕೃಷ್ಣ ಕೃಷ್ಣ, ನರಸಿಂಹ ನರಸಿಂಹ ನರಸಿಂಹ, ಬಾಯಿಗೆ ಭಗವಂತನ ಯಾವ ಹೆಸರು ಬರುತ್ತೋ, ವೆನ್ ಎವರ್ ನಮ್ಮ ಮೌತ್ ಸೈಲೆಂಟ್ ಆಗಿರುತ್ತೋ ಆವಾಗ ನಾವು ಇದನ್ನೆಲ್ಲ ಹೇಳ್ತಾ ಇರಬೇಕು. ಆಗೇನಾಗುತ್ತೆ ಅಂದರೆ, ವಾಟ್ ಈಸ್ ದ ರಿಸಲ್ಟ್ ಫ್ರಮ್ ದ್ಯಾಟ್ ಅಂದರೆ, ಜಗತ್ ಕರ್ತೃ ಅಲ್ವಾ, ಭಗವಂತನೇ ಜಗತ್ತನ್ನು ಸೃಷ್ಟಿ ಮಾಡಿರುವಂಥದ್ದು ಅಂತ ಭಗವಂತ ಏನು ಮಾಡ್ತಾನೆ, ಆ ಕೇಶವ ಇದಾನಲ್ಲ, ಈ ಕೇಶವ ನಾಮ ಕನಕದಾಸರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಐ ಹ್ಯಾವ್ ನಾಟ್ ಕಂಪೋಸ್ಡ್ ದಿಸ್, ನಾನು ಇದನ್ನು ಕಂಪೋಸ್ ಮಾಡಿಲ್ಲ, ಭಗವಂತನೇ ಒಳಗಡೆ ಇದ್ದು ನನ್ನಿಂದ ಕಂಪೋಸ್ ಮಾಡಿಸಿರುವಂಥದ್ದು. ಅದಕ್ಕೋಸ್ಕರ ಭಗವಂತ ಪ್ರೀತಿಯಿಂದ ನೋಡ್ಕೋತಾನಂತೆ. ಹೇಗೆ ಪೇರೆಂಟ್ಸ್ ನಮ್ಮನ್ನು, ಮನೆಯಲ್ಲಿರೋ ಎಲ್ಡರ್ಸು, ನನ್ನ ಫ್ರೆಂಡ್ಸು ಎಲ್ಲ ನನ್ನನ್ನು ಹೇಗೆ ಪ್ರೀತಿಯಿಂದ ನೋಡ್ಕೋತಾರೆ, ಆ ರೀತಿ ಪ್ರೀತಿಯಿಂದ ಭಗವಂತ ನೋಡ್ಕೋತಾನಂತೆ. ಇದು 25th. ಇನ್ 26th ದ ಲಾಸ್ಟ್ ವರ್ಸ್, ಆಯ್ತಾ? ಮರೆಯದಲ್ಲೇ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಎಲ್ಲ ಭಗವಂತನ ನಾಮ ಅಂದರೆ ಏನು? ಪಾಪ ಪರಿಹಾರ ಆಗುತ್ತೆ, ಆಯ್ತಾ? ಮೇನ್ ಫಸ್ಟ್ ರಿಸಲ್ಟ್ ಏನು ಅಂದರೆ, ನಮ್ಗೆ ಯಾಕೆ ರಸ ಬರ್ತಾ ಇಲ್ಲ ಗೊತ್ತಾ ಭಗವಂತಂದು? ಸೋ ಮೆನಿ ಪಾಪ ಹ್ಯಾಸ್ ಬಿನ್ ಅಕ್ಯುಮುಲೇಟೆಡ್ ಫ್ರಮ್ ಪಾಸ್ಟ್ ಸೋ ಮೆನಿ ಬರ್ತ್ಸ್. ಅದಕ್ಕೋಸ್ಕರ ನಮಗೆ ಟೇಸ್ಟ್ ಬರ್ತಾ ಇಲ್ಲ ಒಂದರಲ್ಲಿ. ಬಟ್ ಹಠ ಬಿಡ್ದಂಗೆ, ಇವಾಗ ಯಾರಿಗೋ ಫೀವರ್ ಬಂದ್ಬಿಟ್ಟಿರುತ್ತೆ, ಅವರು ಊಟ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಟೇಸ್ಟಿ ಕಾಣಲ್ಲ ಅದು, ಅಲ್ವಾ? ಒಂಥರ ಖಾರ ಅನ್ನಿಸ್ಬಿಡುತ್ತೆ. ಸಾರು ಹಾಕಿದ್ರೆ ಬಾಯಿಗೆ ಇಡಕ್ಕಾಗಲ್ಲ, ತುಂಬ ಖಾರ ಖಾರ ಅನ್ಸುತ್ತೆ. ಆ ಥರ ಯಾಕೆ ಟೇಸ್ಟ್ ಕಾಣಲ್ಲ ಗೊತ್ತಾ? ವಿ ಆರ್ ಅಂಡರ್ ದ ಡಿಸೀಸ್ಡ್ ಕಂಡೀಷನ್. ಆ ಕಂಡೀಷನಲ್ಲಿ ಇದ್ದಾಗ ಫುಡ್ಡೇ ನಮಗೆ ಟೇಸ್ಟ್ ಆಗಲ್ಲ. ಮತ್ತು ಜಾಂಡೀಸ್ ಬಂದಿರುತ್ತಲ್ಲ, ಅವ್ರಿಗೆ ಶುಗರ್ ಕೇನ್ ಜ್ಯೂಸ್ ಕೊಟ್ಟರೆ ಅದು ತುಂಬ ಬಿಟ್ಟರ್ ಆಗಿ ಬರುತ್ತಂತೆ, ಅವ್ರಿಗೆ ಟೇಸ್ಟ್ ಕಹಿ ಅನ್ಸುತ್ತಂತೆ. ಶುಗರ್ ಕೇನ್ ಜ್ಯೂಸ್ ಕಹಿ ಇರುತ್ತೆ ಯಾವಾಗಲಾದರೂ? ಆದ್ರೂ ಅವ್ರಿಗೆ ಕಹಿ ಅನ್ಸುತ್ತಂತೆ. ನೋಡಿ ಯಾವ ರೀತಿ ಡಿಸೀಸ್ಡ್ ಕಂಡೀಷನ್ ಅವ್ರದ್ದು. ಆ ರೀತಿ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ, ಪ್ರೀತಿಯಿಂದ ಭಗವಂತ ನೋಡ್ಕೋತಾನೆ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಆದರೂ ನಮ್ಗೇನು ಗೊತ್ತಾ? ಟೇಸ್ಟ್ ಸಿಕ್ಕಲ್ಲ. ಯಾಕೆ ಅಂದರೆ ವಿ ಆರ್ ಆಲ್ಸೋ ಡಿಸೀಸ್ಡ್. ನಮ್ಮ ಡಿಸೀಸ್ ಯಾವುದು? ಪಾಪ ಅನ್ನೋದೇ ನಮ್ಮ ಡಿಸೀಸ್. ಈ ಪಾಪ ಹೋಗಬೇಕು ಅಂದರೆ, ನನಗೆ ಬರ್ತಾ ಇಲ್ಲಪ್ಪ, ನನಗೆ ಟೇಸ್ಟ್ ಇಲ್ಲ, ನಾನು ಮಾತ್ರೆ ತೊಗೊಳಲ್ಲ, ನನಗೆ ಟೇಸ್ಟ್ ಇಲ್ಲ ಅಂತ ಸುಮ್ಮನೆ ಕೂತ್ರೆ ಜ್ವರ ಹೋಗುತ್ತಾ? ಇಲ್ಲ ಅಲ್ವಾ? ಜ್ವರ ಹೋಗಬೇಕು ಅಂದರೆ ಮೆಡಿಸನ್ಸ್ ತಗೊಳ್ಲೇಬೇಕು. ಮೆಡಿಸನ್ ಸ್ವೀಟಾಗಿರುತ್ತೆ, ಅಟ್ಲೀಸ್ಟು ಸ್ವೀಟಾಗಿರುತ್ತೆ ಮೆಡಿಸನ್ಸು. ಅದು ಚೆನ್ನಾಗೇ ಇರಲ್ಲ ಅಲ್ವಾ? ವಾಂತಿ ಬರೋ ಥರ ಆಗಿ ಆಗಿ ನೀರು ಹಾಕ್ಕೊಂಡು ಗುಳುಕ್ಕಂತ ನುಂಗ್ಬಿಡೋದು. ಅಂಥ ಮೆಡಿಸನ್ನ ನಾನು ಯಾಕೆ ತಗೋತೀನಿ ಫೋರ್ಸಿಬಲಿ? ಯಾಕಂದರೆ ಡಿಸೀಸ್ ಗುಣ ಆಗಬೇಕಲ್ಲ. ದೇರ್ ಇಸ್ ನೋ ಅದರ್ ಗೋ. ಅದಕ್ಕೆ ಏನು ಮಾಡ್ತಾಳೆ ಅಮ್ಮ, ಸುಮ್ಮನೆ ಟೇಸ್ಟ್ ತೋರಿಸಿ ಫಸ್ಟ್ ಒಂದು ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಏನೋ ಇಡೋದು, ಅಥವಾ ಚಾಕ್ಲೇಟ್ ತೋರಿಸೋದು, ಇದು ತಿನ್ಬಿಡು, ಚಾಕ್ಲೇಟ್ ಕೊಡ್ತೀನಿ ಅನ್ನೋದು, ಏನೋ ಯಾಮಾರಿಸ್ಬಿಟ್ಟು ತಿನ್ನಿಸ್ಬಿಡ್ತಾಳೆ. ಯಾಕಂದರೆ ವಿ ಶುಡ್ ಗೆಟ್ ರಿಡ್ ಆಫ್ ಡಿಸೀಸ್ ಅಂತ. ಹೇಗೋ ಹಾಗೆ ಭಗವಂತಂದು ಫಸ್ಟ್ ಟೇಸ್ಟ್ ಬರಲ್ಲ, ಆದರೂ ಕೂಡ ಹಿಂಗಿದೆ. ಇದರಲ್ಲಿ ಹೇಳ್ತಾ ಇದ್ದಾರಲ್ಲ, ಕನಕದಾಸರು ಹೇಳ್ತಾ ಇದ್ದಾರಲ್ಲ, ಪ್ರೀತಿಯಿಂದ ನೋಡ್ತಾನೆ ಭಗವಂತ. ಭಕ್ತಿಯಿಂದ ನಾವು ಭಗವಂತನ ಇದು ಮಾಡಬೇಕು ಅಂತ ನಿತ್ಯದಲ್ಲಿ ಹೇಳಬೇಕು, ಪ್ರಾಕ್ಟೀಸಿಗೆ ತರಬೇಕು. ತಂದಾಗ ಏನಾಗುತ್ತೆ? ನಿಧಾನಕ್ಕೆ ನಮ್ಮ ಡಿಸೀಸ್ಡ್ ಕಂಡೀಷನಿಂದ ನಾವು ಹೊರಗಡೆ ಬರ್ತೀವಿ, ಆಯಿತಾ? ಹೇಗೆ ಮೆಡಿಸನ್ ತೊಗೊಂಡ್ರೆ ನಾವು ಹೇಗೆ ಹೊರಗಡೆ ಬರ್ತೀವೋ ಡಿಸೀಸ್ಡ್ ಕಂಡೀಷನಿಂದ, ಆ ರೀತಿ ನಾವು ಭಗವಂತನ ನಾಮ ಹೇಳಿ 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 ನಮ್ಮ ಪಾಪ ಅನ್ನೋದು ಕಡಿಮೆ ಆದಾಗ ಆ್ಯಕ್ಚುಯಲ್ ಪ್ರೀತಿ, ಆ್ಯಕ್ಚುಯಲ್ ಭಕ್ತಿ, ಅಫೆಕ್ಷನ್ ಅನ್ನೋಂಥದ್ದು ಭಗವಂತನ ಹತ್ರ ಬರುತ್ತೆ ನಮಗೆ, ಆಯಿತಾ? ಅದಕ್ಕೆ ಏನು ಮಾಡಬೇಕು ಅಂದರೆ, ಎಲ್ಲ ಪಾಪ ಪರಿಹಾರ ಮಾಡುವಂಥ ಭಗವಂತನ ನಾಮನ ಬರೀಬೇಕಂತೆ. ಎಲ್ಲ ಕೇಳಿದ್ದೀರಾ? ಕೋಟಿಗೆ ನಾಮ ಲೇಖನ ಯಜ್ಞ ಎಲ್ಲ ಮಾಡ್ತಾರೆ, ಶ್ರೀರಾಮ ಶ್ರೀರಾಮ ಅಂತ ಎಲ್ಲ ಬರೆಯೋದು. ಆಮೇಲೆ ತಿರುಪತಿಯವರು ಕೂಡ ತಂದಿದ್ರು, ಗೋವಿಂದ 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 ಅಂತ ಬರೆಯೋದು.
1 crore ಟೈಮ್ಸ್ 1 crore ಟೈಮ್ ಬರೀತಾರೆ ಒಬ್ರು, ಗೊತ್ತಾ? ಶ್ರೀ ರಾಘವೇಂದ್ರಾಯ ನಮಃ ಅದನ್ನು ಕೂಡ ಬರೀತಾರೆ, ಆಯ್ತಾ? 1 crore ಟೈಮ್ಸ್ ಬರೀತಾರೆ ನಾಮ ಜಪ ಯಜ್ಞ ಅದು, ಆಯ್ತಾ? ಆ ರೀತಿ ನಾಮ ಜಪಗಳನ್ನ ಬರ್ಕೊಂಡು ಹೋಗ್ತಾರೆ. ಶ್ರೀರಾಮ 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 ಶ್ರೀರಾಮ, ಗೋವಿಂದ 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 ಬರೀತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಬರೆಯಬೇಕು, ಬರಿಬೇಕು, ಓದಬೇಕು. ಭಗವಂತನ ಸ್ಕ್ರಿಪ್ಚರ್ಸ್ ಎಲ್ಲ ಏನಾದರೂ ಇರುತ್ತಲ್ಲ, ಭಗವದ್ಗೀತೆ ಅದೆಲ್ಲ ಓದಬೇಕು, ಆಮೇಲೇನು ಕೇಳಬೇಕು. ಅದು ಆಗ್ಲಿಲ್ವಾ ನಿಮ್ಮ ಹತ್ರ? ಬರೆಯೋಕ್ಕಾಗಲಿಲ್ಲ, ಓದಕ್ಕಾಗಲಿಲ್ಲ ಅಂದರೆ ಕೇಳಾದರೂ ಕೇಳಿ ಅಂತ ಇದ್ದಾರೆ, ಆಯ್ತಾ? ಶ್ರದ್ಧೆಯಿಂದ ಕೇಳಬೇಕು. ಅದರಿಂದ ಏನಾಗತ್ತೆ ಅಂತಂದರೆ ಭಗವಂತಂದು ಮೇಲೆ ಸ್ಮರಣೆ ಅನ್ನುವಂಥದ್ದು. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಮೇಲೆ ಅಥವಾ ನಮ್ಗೆ ಇಷ್ಟವಾಗಿರೋ ಮೂವಿ ಮೇಲೆ ನಾವು ಆಲ್ವೇಸ್ ವಿ ಕಂಟೆಂಪ್ಲೇಟ್ ಅಲ್ವಾ, ಅದನ್ನೇ ಥಿಂಕ್ ಮಾಡ್ತಾ ಇರ್ತೀವಿ. ಹ್ಯಾಂಗ್ ಓವರ್ ಅಂತ ಹೇಳ್ತಾರೆ. ಒಂದು 2-3 ಡೇಸ್ ಅಥವಾ 1 ವೀಕ್ ಒಂದು ಮೂವಿಗೆ ಹೋಗಿ ಬಂದ್ಬಿಟ್ರೆ ಕ್ಲಾಸಲ್ಲಿ ಕೂತಿದ್ರು ಅದೇ ಯೋಚನೆ ಬರ್ತಾ ಇರುತ್ತೆ ಅಲ್ವಾ? ಬರಲ್ವಾ? ಬರುತ್ತೆ. ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ತಾನೇ ಕೇಳಬೇಕು, ಬಟ್ ನಿನ್ನೆ ನೋಡಿದ ಮೂವಿ ಜ್ಞಾಪಕ ಆಗ್ತಾ ಇರುತ್ತೆ. ಯಾಕೆ ಜ್ಞಾಪಕ ಆಗ್ತಾ ಇರುತ್ತೆ? ಡೀಪ್ ಇಂಪ್ಯಾಕ್ಟ್ ಆಗಿದೆ ನಮ್ಮ ಮೇಲೆ ಅದರದ್ದು. ವಿ ಲೈಕ್ಡ್ ದಟ್ ಮೂವಿ, ಅದನ್ನ ಇಷ್ಟಪಟ್ಟಿದ್ದೀವಿ. ಅದಕ್ಕೆ ಏನಾಗುತ್ತೆ ಗೊತ್ತಾ, ಊಟ ಮಾಡಬೇಕಾದ್ರೂ ಅದೇ ಮೂವಿ ಜ್ಞಾಪಕ ಬರುತ್ತೆ, ಮಲ್ಕೊಂಡಾಗ್ಲೂ ಕನ್ಸಲ್ಲಿ ಅದೇ ಮೂವಿನೇ, ಕ್ಲಾಸಲ್ಲಿ ಕೂತರು ಅದೇ ಮೂವಿನೇ ಅಲ್ವಾ? ಹೇಗೋ ಹಾಗೆ ನಾವು ಬರೆಯೋದ್ರಿಂದ, ಓದೋದ್ರಿಂದ, ಕೇಳೋದ್ರಿಂದ ನಿಧಾನಕ್ಕೆ ಏನಾಗುತ್ತೆ ಅಂದರೆ ಭಗವಂತಂದು ಸ್ಮರಣೆ ನಮ್ಗೆ ಯಾವಾಗಲೂ ಬರ್ತಾ ಇರುತ್ತಂತೆ. ಮೂವಿ ಸ್ಮರಣೆ ಹೇಗೆ ಬರ್ತಾ ಇರುತ್ತೆ ಅದೇ ಥರ ಭಗವಂತ ಕೂತ್ರೆ ನಿಂತರೆ ಜ್ಞಾಪಕ ಆಗ್ತಾನಂತೆ. ಸುಮ್ಮನೆ ಇರ್ತೀವಿ ಅಂದರೆ ಕೃಷ್ಣ ಅಂದ್ಬಿಡ್ತೀವಿ, ಸುಮ್ಮನೆ ಇರ್ತೀವಿ ಅಂದರೆ ರಾಮ ಅಂತೀವಿ, ಆಯಿತಾ? ಆ ರೀತಿ ಬರುತ್ತಂತೆ ಸ್ಟೇಜು. ಇವ್ರು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ವಿ ಹ್ಯಾವ್ ಟು ಡೂ ಅಲ್ವಾ? ಇವಾಗ ನೋಡಿ ಗೂಗಲ್ ಮ್ಯಾಪನ್ನು ಹಾಕ್ಕೊಂಡು ಹೋಗ್ತೀವಪ್ಪ ನಾವು, ನಮಗೆ ಅದನ್ನು ನಂಬ್ಕೊಂಡು ಹೋಗ್ತೀವಿ ತಾನೇ ಗೂಗಲ್ ಮ್ಯಾಪನ್ನು. ಅದು ನಿಜವಾಗ್ಲೂ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುತ್ತೋ ಇಲ್ವೋ ಅಂತ ಡೌಟ್ ಮಾಡ್ತೀವಾ? ಮಾಡಲ್ಲ ಅಲ್ವಾ? ಮ್ಯಾಪ್ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಅಂತ ಹೋಗ್ತೀವಿ. ಹೇಗೋ ಹಾಗೆ ಇಷ್ಟು ದೊಡ್ಡ ಜ್ಞಾನಿಗಳು ಕನಕದಾಸರು, ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ಯಮನ್ ಇನ್ಕಾರ್ನೇಷನ್ ಅವರು ಅಲ್ಲ, ಯಮಂಶ ಸಂಭೂತರು. ಅವರು ಹೇಳ್ತಾ ಇದ್ದಾರೆ ಅಂದರೆ ಸತ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ನಂಬಬೇಕಲ್ವ ನಾವು? ಗೂಗಲ್ನೇ ನಂಬ್ತೀವಂತೆ. ಇನ್ನು ಪಾಪ ದೇವತೆಗಳನ್ನ ನಂಬಲ್ಲ ಅಂದರೆ ಹೆಂಗೆ? ನಂಬಬೇಕು. ನಂಬಿ ಅವ್ರು ಹೇಳಿರೋದು ಕೇಳೋದ್ರಿಂದ ಏನಾಗುತ್ತಂತೆ, ಈ ರೀತಿ ಮಾಡೋದ್ರಿಂದ ಭಗವಂತ ಶಾಶ್ವತವಾಗಿ ನಮ್ಮ ಹಾರ್ಟಲ್ಲಿ ಇರ್ತಾನಂತೆ. ಅದಕ್ಕೆ ಆಮೇಲೆ ಏನಾಗುತ್ತೆ, ಅದರ ರಿಸಲ್ಟ್ ಏನು? ಭಗವಂತ ನಮ್ಮ ಹಾರ್ಟಲ್ಲಿ ಇದ್ದಾನೆ ಅನ್ನೋದು ನಮಗೆ ರಿಯಲೈಸೇಷನ್ ಆದರೆ ನಮ್ಗೆ ರಿಸಲ್ಟ್ ಏನಾಗುತ್ತೆ ಅಂತಂದರೆ ಭಗವಂತ ಮಾಡ್ತಾ ಇರುವಂಥ ಒಂದೊಂದು ಹೆಲ್ಪು ಕೂಡ ನಮಗೆ ರಿವೀಲ್ ಆಗ್ತಾ ಹೋಗುತ್ತೆ, ಆಯಿತಾ? ಅದನ್ನು ಅವ್ನು ರಿವೀಲ್ ಮಾಡಿಸ್ತಾ ಹೋಗ್ತಾನೆ. ಇವಾಗ 1ನೇ ಕ್ಲಾಸ್ ಮಗುಗೆ 1ನೇ ಕ್ಲಾಸ್ ಸಿಲೆಬಸ್ಸನ್ನೇ ಟೀಚ್ ಮಾಡೋದು. 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಯಾರಾದರೂ ಟೀಚ್ ಮಾಡ್ತಾರಾ? 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಯಾರಿಗೆ ಟೀಚ್ ಮಾಡ್ತಾರೆ ಅಂದರೆ 10th ಸ್ಟ್ಯಾಂಡರ್ಡ್ಗೆ ಅವ್ನು ಬಂದ ಮೇಲೆ ಟೀಚ್ ಮಾಡ್ತಾರೆ. ಅಲ್ಲಿ ತನಕ ಆ ಟೀಚರ್ಗೆ ಗೊತ್ತಿರುತ್ತೆ ಸಬ್ಜೆಕ್ಟು, ಆದರೆ 1ನೇ ಕ್ಲಾಸ್ ಮಕ್ಳಿಗೆ ಅದನ್ನು ಹೇಳ್ಕೊಡಲ್ಲ. ಯಾಕೆ ಗೊತ್ತಾ? ಯು ಆರ್ ನಾಟ್ ಕ್ವಾಲಿಫೈಡ್ ಟು ಲರ್ನ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಒನ್ಸ್ ಶಿ ರಿಯಲೈಸಸ್ ದಟ್ ಯು ಹ್ಯಾವ್ ಕ್ವಾಲಿಫೈಡ್, 9th ಪಾಸಾಗಿ 10th ಬಂದಿದ್ಯಾ ಅಂದರೆ ಆಗ ಅವ್ರು ಏನು ಮಾಡ್ತಾರೆ, ನಿನಗೆ ಹೇಳ್ಕೊಡ್ತಾರೆ. ಅಲ್ಲಿ ತನಕ ಗೊತ್ತಿದ್ರೂ ಹೇಳ್ಕೊಡಲ್ಲ ಅವರು. ಯಾಕಂದರೆ ಟೀಚರ್ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಲ್ವೇನೋ? ಪಾಸ್ ಆಗಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, ಅವ್ರು ಬಂದಿರ್ತಾರೆ ನಿಮಗೆ ಟೀಚರ್ಗಳಾಗಿ. ನಾವು ಲೂಸ್ಗಳ ಥರ ಅನ್ಕೊಂಬಾರ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಅಂದರೆ ಅವ್ರಿಗೂ ಪಾಪ ಬರೀ ABCD ಮಾತ್ರ ಬರುತ್ತೇನೋ, CAT CAT MAT ಮ್ಯಾಟೇ ಬರುತ್ತೇನೋ ಅಂತ. ಟೀಚರ್ ನಮ್ಗಿಂತ ಜಾಸ್ತಿ ಕಲ್ತಿರ್ತಾರೆ, ಆದರೆ ನಿಮ್ಗೆ ಅಷ್ಟೇ ಹೇಳ್ಕೊಡ್ತಾರೆ. ಯಾಕೆ ಗೊತ್ತಾ? ನಿಮ್ಮ ಯೋಗ್ಯತೆ ಅಷ್ಟು. ಪುಟ್ಟವರು ಅನ್ನೋದ್ರಿಂದ ಚಿಕ್ಕದು ಹೇಳ್ಕೊಡ್ತಾರೆ. ಹೇಗೋ ಹಾಗೆ ನಾವು ಭಗವಂತ ನಮ್ಮ ಹಾರ್ಟಲ್ಲಿ ನಾವು ಇದನ್ನು ಹೇಳೋದ್ರಿಂದ, ಕೇಳೋದ್ರಿಂದ, ಬರೆಯೋದ್ರಿಂದ ಭಗವಂತನ ನಾಮ ನಮ್ಮ ಹಾರ್ಟಲ್ಲಿ ಬಂದು ಸೇರಿದ ಮೇಲೆ ಭಗವಂತ ನಿಧಾನಕ್ಕೆ ಅವ್ನು ರಿವೀಲ್ ಮಾಡ್ತಾ ಹೋಗ್ತಾನಂತೆ ಅವನ ಬಗ್ಗೆ. ಈಗ ಬರೀ ನಾವು ಕೇಳಿದ್ದೀವಲ್ವಾ, ಸ್ಟೋರೀಸ್ ಕೇಳಿದ್ದೀವಿ, ಆಮೇಲೆ ಅವನು ರಿಯಲ್ಲಾಗಿ ಮೂವಿಲಿ ತೋರಿಸ್ತಾರಲ್ಲ ಸ್ಕ್ರೀನಲ್ಲಿ, ಆ ಥರ ರಿವೀಲ್ ಮಾಡೋಕ್ಕೆ ಶುರು ಮಾಡ್ತಾನೆ, ಆಯಿತಾ? ಮುಂಚೆ ಎಲ್ಲ ರಿವ್ಯೂ ನೋಡ್ತೀವಿ, ಎಲ್ಲೋ ಪೇಪರಲ್ಲಿ ನೋಡ್ತೀವಿ, ಈ ಫಿಲಮ್ ಚೆನ್ನಾಗಿದೆ, ಆ ಫಿಲಮ್ ಚೆನ್ನಾಗಿದೆ, ಅವ್ರು ಯಾರೋ ಹೇಳ್ತಾ ಇದ್ದಾರೆ, ಇವ್ರು ಯಾರೋ ಹೇಳ್ತಾ ಇದ್ದಾರೆ. ಫೈನಲಿ ವೆನ್ ವಿ ಗೋ ಆ್ಯಂಡ್ ಸಿ ಆನ್ ಸ್ಕ್ರೀನ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ ನಮ್ಮ ಎಕ್ಸ್ಪೀರಿಯನ್ಸು? ಅದೇ ಥರ ನಾನು ಹೇಳಿರೋದು ಕೇಳಿರೋದು ಎಲ್ಲ ಬೇರೆ. ರಿಯಲ್ಲಾಗಿ ಭಗವಂತ ರಿವೀಲ್ ಮಾಡ್ತಾನಲ್ಲ ಅವನ ಮಹಿಮೆನ, ಅದು ಬೇರೆದೇ ಲೆವೆಲ್, ಆಯಿತಾ? ಆ ಲೆವೆಲ್ಗೆ ಭಗವಂತ ಕರ್ಕೊಂಡು ಹೋಗ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಅವನ ಬಗ್ಗೆ ರಿವೀಲ್ ಮಾಡಿ ತುಂಬ ಏನು ಮಾಡ್ತಾನೆ ಗೊತ್ತಾ? ಖುಷಿ ಆಗ್ಬಿಡುತ್ತಂತೆ ಭಗವಂತನಿಗೆ. ಯಾಕೆ? ಬರಿತಾ ಇರ್ತೀವಿ, ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಭಗವಂತನ ಸ್ಮರಣೆ ಮಾಡ್ಕೋತಾ ಇರ್ತೀವಿ. ಇದೆಲ್ಲ ಮಾಡಿದ್ಮೇಲೆ ಫೈನಲ್ ರಿಸಲ್ಟ್ ಏನು ಕೊಡ್ತಾನೆ ಗೊತ್ತಾ? ಕರೆದು ಮುಕ್ತಿ ಕೊಡುವ, ಮುಕ್ತಿನೇ ಕೊಟ್ಬಿಡ್ತಾನಂತೆ, ಲಿಬ್ರೇಷನ್ ಅಷ್ಟೇ. ಅವ್ನ ಲೋಕದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಯಾಕಂದರೆ ನಾನು ಅವನನ್ನು ತುಂಬ ಕೇಳ್ತಾ ಇದ್ದೀನಲ್ಲ, ಅವನ ಬಗ್ಗೆ ತುಂಬ ಜ್ಞಾಪಿಸ್ಕೊತಾ ಇದ್ದೀನಲ್ಲ, ಬಾರೋ ನೀನು ಪರ್ಮನೆಂಟಾಗಿ ನನ್ನ ಜೊತೆನೇ ಇರು ಅಂತ ಹೇಳ್ಬಿಟ್ಟು ಅವ್ನ ಲೋಕಕ್ಕೆ ಕರ್ಕೊಂಡೋಗಿ ಇಟ್ಕೊಂಡ್ಬಿಡ್ತಾನಂತೆ. ಅಂತ ಆದಿಕೇಶವ ಅಂದರೆ ಕನಕದಾಸರದು ಅಂಕಿತ ನಾಮ, ಆಯಿತಾ?
ಕೇಶವರೂಪಿ ಭಗವಂತ. ಅದಕ್ಕೆ ಅಂಥ ಭಗವಂತನ ಏನು ಮಾಡಬೇಕು, ನಾವು ದಿನಾ ನೆನೆಸ್ಕೋಬೇಕು. ದಿನಾ ನೆನೆಸ್ಕೊಳೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರಯತ್ನನಾದರೂ ಪಡಬೇಕು. ಸ್ಟಾರ್ಟಿಂಗೆ ನಮ್ಗೆ ಯಾವುದು ಬರಲ್ಲ. ಯಾದರೂ ಏನು ಮಾಡ್ತಾರೆ, ಮಗುಗೆ ಹೇಳಿದ್ದೇ ಹೇಳಿಸ್ತಾ ಇರ್ತಾರೆ, ಬರೆಸ್ತಾ ಇರ್ತಾರೆ. ಯಾಕೆ ಬರ್ಸೋದು, ನಿಮಗೆಲ್ಲ ಕಾಪಿ ರೈಟಿಂಗು ನೀಟಾಗಿ ಪ್ರಾಕ್ಟೀಸ್ ಆಗಲಿ ಅಂತ. ಹಾಗೆ ದಿನಾ ಅದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರಬೇಕು. ನಾವು ಎಫರ್ಟ್ ಹಾಕಬೇಕು ಒಂದು ಸ್ವಲ್ಪನಾದ್ರೂ. ಅದು ಮಾಡ್ದಾ ಇದ್ದಾಗ ಏನಾಗುತ್ತೆ, ಪಾಪಗಳು ಕಳೆದು ನಮಗೆ ಶ್ರದ್ಧೆ ಬರುತ್ತೆ, ಅಂದರೆ ಸೀರಿಯಸ್ನೆಸ್ ಬರುತ್ತೆ. ಆ ಸೀರಿಯಸ್ನೆಸ್ ಬಂದಾಗ ನಾವು ಎನಿ ಸೆಕೆಂಡ್ ಫ್ರ್ಯಾಕ್ಷನ್, ಹೇಗೆ ಕ್ಲಾಸಲ್ಲಿ ಕೂತಿದ್ರು ಮೂವಿಗಳು ಜ್ಞಾಪಕ ಮಾಡ್ಕೋತಿರೋ ಆ ಥರ ಕ್ಲಾಸಲ್ಲಿ ಕೂತಾಗ್ಲೂ ಭಗವಂತನ ಸ್ಮರಣೆ ಬರ್ತಾ ಇತ್ತು ನಮಗೆ ಅಂತಂದರೆ ಮುಕ್ತಿನ ಕೊಡ್ತಾನಂತೆ. ಇಷ್ಟು ಈಸಿ ಇದೆ ಪ್ರೋಸೆಸ್ಸು. ಇಷ್ಟು ಈಸಿ ಇರೋ ಪ್ರೋಸೆಸ್ಸನ್ನು ಯಾರಾದರೂ ಬಿಟ್ಕೋತಾರ? ಫೂಲ್ ನಂಬರ್ 1 ಅಷ್ಟೇ ಬಿಟ್ಕೊಂಡ್ರೆ. ಅದಕ್ಕೆ ಇಷ್ಟು ಈಸಿಯಾಗಿರೋ ಪ್ರೋಸೆಸ್ಸು, ಇಷ್ಟು ಮುಕ್ತಿ ಕೊಟ್ಬಿಡ್ತೀನಿ ಅಂತ ಇದ್ದಾನೆ ಭಗವಂತ. ಅಂಥ ಪ್ರೋಸೆಸ್ ಯಾಕರೋ ಬಿಡ್ತೀರಾ ಅಂತ ಕನಕದಾಸರು ಕೇಳ್ತಾ ಇದ್ದಾರೆ. ಹೀಗೆ ಹೇಳಿಬಿಟ್ಟು ಯಾಕೆ ನಾವು ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನಿಗೆ ಯಾವ್ಯಾವ ರೀತಿ ಪ್ರಾರ್ಥನೆಗಳು ಮಾಡಬೇಕು, ಭಗವಂತನ ನೆನೆಸ್ಕೊಳೋದಕ್ಕೆ ನಮ್ಮಲ್ಲಿ ಏನೆಲ್ಲ ತೊಂದರೆಗಳಿದೆ ಅದನ್ನೆಲ್ಲ ಹೇಗೆ ಕಿತ್ತಾಕು ಅಂತ ಭಗವಂತನ ಹತ್ರ ಕೇಳಬೇಕು ಅನ್ನೋ ಪ್ರೇಯರ್ಸ್ನೆಲ್ಲ ಅವ್ರು ಹೇಳಿಕೊಟ್ಟಿದ್ದಾರೆ ಅನ್ನೋಲ್ಲಿಗೆ ನಮ್ಮದು ಕೇಶವನಾಮ ಸಮಾಪ್ತಿ ಆಗುತ್ತೆ. ಆಯಿತಾ? ಶ್ರೀಕೃಷ್ಣ ಅರ್ಪಣ ವಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.